ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪ್ರತಾಪ್ ಸಿಂಹ ವರ್ಸಸ್ ಪ್ರಿಯಾಂಕ ಖರ್ಗೆ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಸಿಂಹ ಅಲ್ಲ ತೋಳ ಅಂದಿದ್ದಕ್ಕೆ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ನನ್ನನ್ನು ಬೇಕಾದ್ರೆ ಯಾವ ಪ್ರಾಣಿಗಾದ್ರೂ ಹೋಲಿಸಿ ಪರವಾಗಿಲ್ಲ, ಆದ್ರೆ ಗ್ಯಾರಂಟಿಯಲ್ಲಿ ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಭತ್ಯೆಯನ್ನ ಕೊಡ್ರಪ್ಪ. 2.5 ವರ್ಷ ಆದ್ರೂ ಭತ್ಯೆ ಕೊಟ್ಟಿಲ್ಲ. ಸಿಎಂ ಹೇಳ್ರಿ, ನೀವು ನಿಮ್ಮಂತ ಎಲ್ಲರೂ ಅದೃಷ್ಟವಂತರಲ್ಲ ಸರ್ ಅಂತ ಲೇವಡಿ ಮಾಡಿದ್ದಾರೆ. 12ನೇ ಕ್ಲಾಸ್ ಓದಿದ ನಿಮ್ಮ ಬಳಿ ಸಾವಿರಾರು ಕೋಟಿ ಆಸ್ತಿ ಇದೆ, ಕಾರ್ ಇದೆ, ಬಂಗ್ಲೆ ಇದೆ. ನಿಮ್ಮಂತ ತಂದೆ ಯಾರಿಗೂ ಸಿಗಲ್ಲ ಬಿಡಿ. ನಮ್ಮಂತ ಬಡವರು ಮತ್ತು ಬಡವ ಹಿನ್ನೆಲೆ ಉಳ್ಳಂತವ್ರು ಬಹಳ ಜನ ಇದ್ದಾರೆ. KIDB ಇಂದ ಜಮೀನ್ ಕೊಟ್ಟು ಜನರಿಗೆ ಕೆಲಸ ಕೊಡಿ. ನನ್ನನ್ನ ನಿಂದಿಸಿದ್ರು ಪರವಾಗಿಲ್ಲ. ತೋಳ, ಹುಲಿ, ಕತ್ತೆ, ನರಿ ಏನಕ್ಕೆ ಬೇಕಾದ್ರೂ ಹೋಲಿಸಿ, ಆದ್ರೆ ನಿಮ್ ತರ ಅದೃಷ್ಟವಂತರು ಎಲ್ಲರೂ ಇರಲ್ಲ ಬಿಡಿ. ನಿಮ್ಮಂತ ಅದೃಷ್ಟವಂತ ತಂದೆ ಎಲ್ರಿಗೂ ಸಿಗಲ್ಲ. ನಮ್ಮಂತ ಬಡವ್ರ ಕಡೆಗೆ ಗಮನ ಕೊಡಿ. ಗ್ಯಾರಂಟಿಯಲ್ಲಿ ಹೇಳಿದ್ರಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟಿಷ್ಟು ಹಣ ಕೊಡ್ತೀವಿ ತಿಂಗಳಿಗೆ ಅಂತ, ಅದನ್ನ ಕೊಡ್ರಿ ನೀವು ಅಂತ ಕಾಲ್ ಎಳ್ದಿದ್ದಾರೆ. ಎಲ್ಲರಿಗೂ ಇರಲ್ಲ ಸರ್, ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ಮ ಥರ ಬಡ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್. ಅವ್ರಿಗೆ ಏನಾದ್ರು ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ದಯವಿಟ್ಟು ಅದನ್ನು ಮಾಡಿಕೊಡಿ. ನನ್ನ ದಿನಾನು ಬೈರಿ, ಆದರೆ ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು. ಈ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು Tier 2, Tier 3 ಸಿಟಿಗೆ ತೆಗೆದುಕೊಂಡೋಗಿ ಆಂಧ್ರ ಪ್ರದೇಶದಲ್ಲಿ ₹1 1 ಎಕರೆ ಜಾಗವನ್ನು ಇವತ್ತು ಟಾಟಾದವರಿಗೆ, ಬೇರೆ ಬೇರೆ ಕಂಪನಿಯವರಿಗೆ ಕೊಡ್ತಾ ಇದ್ದಾರೆ. ಆ ಥರ ನಮ್ಮ KIDB ಲ್ಯಾಂಡನ್ನು ಕೂಡ ಕೊಟ್ಟು ಇನ್ನೂ ಇಂಡಸ್ಟ್ರಿ ಬರಲಿ, ಚಿಕ್ಕ ಚಿಕ್ಕ ನಗರಗಳಲ್ಲಿ ಬರಲಿ, Tier 2, Tier 3 ಸಿಟೀಸಲ್ಲಿ ಬರಲಿ ಸರ್. ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ನೀವೇ KIDB ಲ್ಯಾಂಡನ್ನು ಹೊಡ್ಕೋಬೇಡಿ ಸರ್. ದಯವಿಟ್ಟು ಆ ಲ್ಯಾಂಡನ್ನು ಕಂಪ್ನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪ್ನಿ ಸೆಟಪ್ ಮಾಡಿ ಅವರು ಅಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡೋಂಗಾಗಲಿ ಸರ್. ಅಷ್ಟು ಮಾಡ್ಬಿಡಿ ಸರ್. ನಾನು ನಿಮಗೆ ಕೈ ಮುಗಿತೀನಿ ಸರ್. ನನ್ನೊಂದು ದಿನ ಬೈರಿ ಸರ್, ಆದರೆ ನಮ್ಮ ಯುವಕರಿಗೆ ಕೆಲಸ ಕೊಡಿಸೋಂಥ ಕೆಲಸನ ಮಾಡಿ. ನೀವೇ KIDB ಲ್ಯಾಂಡ್ ಹೊಡ್ಕೊಳಕ್ಕೆ ಹೋಗ್ಬೇಡಿ ಸರ್.